ತುಮಕೂರು ಜಿಲ್ಲೆ ಶಿರಾನಗರದ ವರ್ಧಮಾನ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಮೂಲಕ ಚಾಲನೆ ನೀಡಿದ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾದ ಶ್ರೀಮತಿ ನೂರುನ್ನಿಸಾರ್ ಅವರು. ಈ ಸಂದರ್ಭದಲ್ಲಿ ಖ್ಯಾತ ಜನಪದ ಕಲಾವಿದ, ವರ್ಧಮಾನ್ ಶಾಲೆಯ ಸಾಂಸ್ಕೃತಿಕ ರಾಯಭಾರಿ ಮೋಹನ್ ಕುಮಾರ್, ಶಾಲಾ ಮುಖ್ಯಸ್ಥರಾದ ಸಂಜಯ್ ಗೌಡ, ಸಂಪತ್ ರಾಜ್, ಜಿತೇಂದ್ರ ಸೇರಿದಂತೆ ಶಾಲೆಯ ಮಕ್ಕಳು, ಪೋಷಕರು, ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಯುನೈಟೆಡ್ ನೇಷನಲ್ ಸೋಷಿಯಲ್ ನೇಷನ್ UN 1972ರಲ್ಲಿ ಈ ಒಂದು ಏನಿದೆ ಕ್ರಾಂತಿ ಅಂತ ಹೇಳ್ಬೋದು. ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಹೇಳಿದ್ರೆ ನಮ್ಮ ಪರಿಸರ ಹಾಳಾಗ್ತಿದೆ. ಅದರಲ್ಲೂ ಮುಖ್ಯವಾಗಿ ಬಹಳಷ್ಟು ಮಾಲಿನ್ಯಗಳಿಂದಾಗಿ ಸಸ್ಯ ಸಂಕುಲ, ನಮ್ಮ ಸಂಪನ್ಮೂಲ ಹಾಳಾಗ್ತಿದೆ ಎಂಬುದನ್ನು ಮನಗಂಡು 72ರಲ್ಲಿ ಪ್ರಾರಂಭವಾಗಿ 1973ರಲ್ಲಿ ಮೊದಲ ಬಾರಿಗೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಮರ ಮುಟ್ಟುಗಳನ್ನು ಕಡಿತಾ ಇದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ. ಮಲೆನಾಡು ಪ್ರದೇಶಗಳಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ರೆಸಾರ್ಟ್ ನಿರ್ಮಾಣಕ್ಕಾಗಿ ಇವತ್ತು ಬೆಟ್ಟಗಳನ್ನು ಕಡಿದು ಬೆಟ್ಟದ ತಪ್ಪಲಿನಲ್ಲಿ ರೆಸಾರ್ಟ್ಗಳು ಮತ್ತೆ ದೃಶ್ಯಗಳು, ಬೇರೆ ಬೇರೆ ದೃಶ್ಯಾವಳಿಗಳು ಕಾಣಬೇಕು ಅಂತ ಬೆಟ್ಟದ ತಪ್ಪಲಿನಲ್ಲಿ, ಬೆಟ್ಟದ ಮೇಲೆಲ್ಲ ಕಟ್ಟಡಗಳನ್ನು ಕಟ್ತಾ ಇದ್ದೀವಿ, ಬೆಟ್ಟ ಕೊರಿತಾ ಇದ್ದೀವಿ. ನದಿ ಹಳ್ಳಗಳ ಪಕ್ಕದಲ್ಲಿ ನಾವು ಮನೆಗಳನ್ನು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ವಿ. ಸಿಟಿಗಳ ಬೆಳವಣಿಗೆ ಆಗ್ಬೇಕು ನಿಜ, ಆದ್ರೆ ಎಲ್ಲ ಮರಗಳನ್ನು ಕಡಿಯುವುದರ ಮೂಲಕ ಇವತ್ತು ಈ ಎಲ್ಲ ದುಷ್ಪರಿಣಾಮಗಳು ನಾವು ಎದುರಿಸಿದ ಪರಿಣಾಮವನ್ನು ನೋಡ್ತೀವಿ. ಮಡಿಕೇರಿ, ಇದು ಕೊಡಗಿನಲ್ಲಿ, ಕೊಡಗು ಮತ್ತೆ ಉತ್ತರ ಭಾಗದ ಕೆಲವು ರಾಜ್ಯಗಳಲ್ಲಿ 2018-19ರಲ್ಲಿ ಬೀಭತ್ಸವಾದ ಬೆಟ್ಟನೇ ಕುಸಿಯಿತು. ಪ್ರಾಕೃತಿದತ್ತವಾಗಿ ದೈವ ನಿರ್ಮಾಣವಾದಂತಹ ದೊಡ್ಡ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಅದ್ಭುತ, ಅಷ್ಟೊಂದು ಗಟ್ಟಿಶಾಲಿಯಾದಂತಹ ಬೆಟ್ಟಗಳು ಕುಸಿಯಿತು. ಯಾಕಂದ್ರೆ ನಾನು ಆಗ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ. 2018ರಿಂದ 2021 ತನಕ ಅಲ್ಲಿ ಮಡಿಕೇರಿಯಲ್ಲಿ ನಾನು ಜಿಲ್ಲಾ ನಮ್ಮ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ, ಹಿರಿಯ ನ್ಯಾಯಾಧೀಶಿಯಾಗಿ ಅಲ್ಲಿ ಕರ್ತವ್ಯದಲ್ಲಿದೆ. ಅಷ್ಟು ದೊಡ್ಡ ಬೆಟ್ಟಗಳು ಕಣ್ಮುಂದೆ ಕುಸಿದನ್ನು ನಾನು ನೋಡಿದ್ದೀನಿ. ಹಳ್ಳ ತೊರೆಗಳು, ಯಾಕೆಂದ್ರೆ ನಾವು ಅದನ್ನು ಕೊರೆದು ಬರಿದು ಚಿಕ್ಕದು ಮಾಡಿ ಅದು ಹೆಚ್ಚು ನೀರು ಬಂದಾಗ ಅಥವಾ ಹೆಚ್ಚು ಹೊಳೆ ತುಂಬಿದಾಗ ಹರಿಲಿಕ್ಕೆ ಜಾಗ ಇಲ್ಲದಾಗ ಇಡೀ ಮನೆ ಮಠ ಕೊಚ್ಚೋಯ್ತು. ಜನರು ತಮ್ಮ ಪ್ರಾಣತ್ಯಾಗ ಮಾಡಿದ್ರು. ಇಷ್ಟೆಲ್ಲ ಅನಾಹುತಗಳನ್ನು ನಾವು ಕಂಡಿದ್ದೇವೆ. ಆದ್ರೂ ಸಹ ನಾವು ಇವತ್ತು ಎಚ್ಚೆತ್ತುಕೊಳ್ತಾ ಇಲ್ಲ. ನೀವು ಕೊಡೋ ಐಫೋನ್ ಇರ್ಬೋದು, ಲ್ಯಾಪ್ಟಾಪ್ ಅಲ್ಲಿ ನಿಮ್ಮ ಮಕ್ಕಳು ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ನೀವು ತೆಗೆಸಿಕೊಟ್ಟ ಬುಲೆಟ್ ಅಲ್ಲಿ ನಿಮ್ಮ ಮಗ ಎಲ್ಲೆಲ್ಲಿ ಓಡಾಡ್ತಾನೆ, ಬಾರಿಗೆ ಹೋಗ್ತಾನ, ಕಾಲೇಜಿಗೆ ಅಂತ ಹೇಳಿ ಫಿಲ್ಮು ಮಕ್ಕಳ ಜೊತೆಗೆ ಎಲ್ಲೆಲ್ಲಿ ಸುತ್ತಾಡೋದು ಮಾಡ್ತಾನ, ನಿಮ್ಮ ಮಗಳು ಯಾವ ರೀತಿ ನೀವು ಕೊಟ್ಟ ಸ್ಕೂಟಿಯಲ್ಲಿ ಏನೇನ್ ಮಾಡ್ತಾಳೆ, ತನ್ನ ಫ್ರೆಂಡ್ಸ್ ಜೊತೆ ಏನೇನ್ ಮಾಡ್ತಾಳೆ. ಸರಿ, ನೀವು ಇಬ್ಬರಿಗೆ ರೂಮ್ ಮಾಡ್ಕೊಡ್ತೀರಾ, ಸಂಜೆ ಬಂದ ತಕ್ಷಣ ರಪ್ಪ ಅಂತ ಬಾಗಿಲಾಕಿ ಮನೆಯೊಳಗಡೆ ಇರ್ತಾರೆ, ನಾವು ಓದ್ತಿದ್ದೀನಿ ಅಮ್ಮ, ನಾನು ಸ್ಟಡಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಖಂಡಿತ ಆಗ ನೀವು ಗಮನಿಸಬೇಕು, ನಿಮ್ಮ ಮಕ್ಕಳ ಎಲ್ಲ ಚಲನವಲನಗಳನ್ನು ಗಮನಿಸಬೇಕು. ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ, ಇವತ್ತು ಬಹಳಷ್ಟು ಅನಾಹುತಗಳು ನಮ್ಮ ಯುವ ಜನತೆಯಿಂದ ಆಗ್ತಾ ಇದೆ. ಇವತ್ತು ಎಷ್ಟೋ ಪೇರೆಂಟ್ಸ್ ಗಳಿಗೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಸಾಕಷ್ಟು ದುಡ್ಡಿದೆ ನಮ್ಮಲ್ಲಿ, ಆದ್ರೆ ನೆಮ್ಮದಿ ಇಲ್ಲ. ಯಾಕೆ? ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ. ಕೇಳ್ತಿದ್ದಾರಾ? ಯಾಕೆ? ನಾನು ಒಂದು ತಾಯಿಯಾಗಿ ಹೇಳ್ತಿರೋದು, ಪೋಷಕರಾಗಿ, ಜಡ್ಜ್ ಸೆಕೆಂಡರಿ ನಾವು ಥಿಂಕ್ ಮಾಡೋಣ, ನಮ್ಮ ಮನೆಯಲ್ಲಿರೋ ಮಕ್ಕಳು ನಮ್ಮ ಮಾತು ಕೇಳ್ತಾರಾ? ಕೇಳಲ್ಲ. ಏನ್ ತಪ್ಪು? ನಾವು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಲಿಲ್ವಾ? ಕೇಳಿದೀವಿ. ಸರಿ, ನಮ್ಮ ಮಕ್ಳು ಯಾಕೆ ನಮ್ಮ ಮಾತು ಕೇಳಲ್ಲ? ಹಾಗೆ ನಾವು ಬೆಳೆಸಿದೀವಿ. ಸರಿ, ನಮ್ಮ ಅಪ್ಪ ಅಮ್ಮನಿಗೆ ನಾವು 10 ರೂಪಾಯಿ ಕೊಡ ಹೇಳಿದ್ರೆ 1 ತಿಂಗಳು ಆಗ್ಬೇಕಿತ್ತು. ಅವ್ರ ಪರ್ಸಿಂದ 10 ರೂಪಾಯಿ ನಮ್ಮ ಕೈಗೆ ಸಿಗ್ಬೇಕಿದ್ರೆ ಸುಲಭವಾಗಿ ಕೊಡ್ತಿದ್ರ? 10 ರೂಪಾಯಿ ಯಾಕೆ, ಅದ್ರಲ್ಲಿ ಏನೇನು, ಎಷ್ಟೆಷ್ಟು ರೂಪಾಯಿ ಏನೇನ್ ಮಾಡ್ತಿ, ಯಾವ ಖರ್ಚು ಮಾಡ್ತಿ, ಏನೆಲ್ಲ ಕೇಳ್ತಿದ್ರು. ಇವತ್ತು ನಮ್ಮ ಮಕ್ಕಳು 100 ರೂಪಾಯಿ ಕೇಳಿದ ತಕ್ಷಣ ನಾವು 500 ರೂಪಾಯಿ ಕೊಡೋದು, ಕೇಳೋದು ಇಲ್ಲ. ಯಾಕ್ರಿ? ಎಲ್ಲಾದ್ರೂ ಗಂಡ ಏನ್ ಕೊಡ್ರಿ, ಸುಮ್ನೆ ಪಾಪ ಕೇಳ್ತಾ ಇದೆಲ್ಲ, ನಮ್ ಕಷ್ಟ, ನಾವಾಗ ನಮ್ಮ ಟೈಮಲ್ಲಿ ಆಗಿತ್ತು, ಕಷ್ಟ ಇತ್ತು, ನಮ್ಮ ಮಕ್ಳಿಗೆ ಯಾಕೆ ಕಷ್ಟ ಕೊಡೋಣ, ನಾವಾಗೆಲ್ಲ ಹರ್ಕಲ್ ಬಟ್ಟೆ ಹಾಕಿದ್ವಿ, ನಮ್ಮ ಮಕ್ಕಳಿಗೆ ಯಾಕೆ ಕಷ್ಟ ಕೊಡೋಣ ಅಂತ ಇದೇ ಒಂದು ಗುಂಗಿನಲ್ಲಿ ಇವತ್ತು ನಮ್ಮ ಮಕ್ಕಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಖಂಡಿತ ಪೋಷಕರಾದವರು ಪ್ರಶ್ನೆ ಮಾಡಿ ಮಕ್ಕಳಿಗೆ, ತಮ್ಮ ಮಕ್ಕಳ ಎಲ್ಲ ಚಲನವಲನಗಳ ಬಗ್ಗೆ ನಿಗಾ ಇಡಿ.